ಸಂತೋಷ ಸೂತ್ರಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರೇತ ಬಾಧೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅಂದ್ರೆ ಯಾರಿಗೆಲ್ಲ ಈ ಪ್ರೇತ ಬಾಧೆ ಉಂಟಾಗುತ್ತೆ, ಅದರ ಉಚ್ಚಾಟನೆ ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಕರೆ ಸಿದ್ಧವಾಗಿದೆ. ಕಸ್ತೂರಿ ಅನ್ನೋರು ಕರೆ ಮಾಡಿದ್ದಾರೆ. ಕಸ್ತೂರಿ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಕಸ್ತೂರಿ, ನನ್ನ ಧ್ವನಿ ಕೇಳ್ತಿದ್ಯಾ? ಹಲೋ, ಗುರುಜಿ ಜೊತೆ ಮಾತಾಡಿ ಕಸ್ತೂರಿ. ಹೇಳಿಮ್ಮ. ಹಲೋ, ನಮಸ್ತೆ. ಹೇಳಿ. ನಾನು ಉಡುಪಿಯಿಂದ ಮಾತಾಡ್ತಿದ್ದೀನಿ. ನನ್ನ ತಂಗಿಯ ಗಂಡ ಅವನು ಲೆಕ್ಚರರ್ ಆಗಿದ್ದಾನೆ, ಕಲ್ತಿದ್ದಾನೆಲ್ಲ ಇದ್ ಮಾಡ್ತಾನೆ. ಆದ್ರೆ ಈ ಏಕಾದಶಿ ಸ್ವಲ್ಪ ಅಮಾವಾಸ್ಯೆ ಹೀಗೆಲ್ಲ ಬರುವಾಗ ಹೆಂಡತಿ ಹತ್ರ ಹಾರಾಡುದು, ಇದು ಮಾಡುದು, ಹುಲಿ ಹಾಗೆ ವರ್ತಿಸುದು, ಅವಳ ಕುತ್ತಿಗೆ ಹಿಚ್ಕೋದು, ಇದೆಲ್ಲ ಹೀಗೆಲ್ಲ ವರ್ತಿಸ್ತಾನೆ, ಮಾಡ್ತಾನೆ ಅವನು. ಅದರಿಂದ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಎಂತದ್ದು ಅಂತೇಳಿ ಗೊತ್ತಾಗುದಿಲ್ಲ. ಉಳಿದ ಟೈಮಲ್ಲಿ ಒಳ್ಳೇದಿರ್ತಾನೆ, ಆಮೇಲೆ ಅವನಿಗೆ ಹೀಗೆಲ್ಲ ಮಾಡಿದಕ್ಕೆ ಸಾರಿ ಹೇಳ್ತಾನೆ, ಇನ್ನು ಮಾಡುದಿಲ್ಲ ಹಾಗೆಲ್ಲ ಹೇಳ್ತಾನೆ, ಆಮೇಲೆ ಪುನಃ ಹಾಗೆ ರಿಪೀಟ್ ಆಗ್ತದೆ. ಅಮ್ಮ, ನೀವು ಮಾನಸಿಕ ತಜ್ಞರ ಹತ್ರ ಏನಾದ್ರು ಭೇಟಿ ಮಾಡಿಸಿದ್ರ, ತಪಾಸಣೆ ಮಾಡಿದ್ರ? ಮುಂಚೆ ಮದುವೆ ಮೊದಲು ಅವನು ಮಾಡ್ತಿದ್ದಂತೆ, ಆಮೇಲೆ ಸ್ಟಾಪ್ ಆಗಿದೆ, ಸ್ಟಾಪ್ ಮಾಡಿದ್ದಾನೆ ಇದನ್ನು, ಮೆಡಿಸಿನ್ ಅನ್ನು. ಈಗ ಮಾನಸಿಕಕ್ಕೆ ಹೋಗುವ ಅಂತ ಹೇಳಿದ್ರೆ ಬೇಡ ಹೇಳ್ತಾನೆ, ನನ್ಗೆ ಏನಾಗಿದೆ ಅಂತ ಹೇಳ್ತಾನೆ. ಹಾಗೆ ಇದು ನೋಡಿ, ಅಮಾವಾಸ್ಯೆ ಹುಣ್ಣಿಮೆಗೂ ಸಹ ಮನುಷ್ಯನ ಭಾವನೆಗಳಿಗೂ ನಡವಳಿಕೆಗಳಿಗೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಇದು ವಿಜ್ಞಾನವೂ ಸಹ ಒಪ್ಕೊಳ್ಳುತ್ತೆ. ಏನಂತಂದ್ರೆ, ಅಮಾವಾಸ್ಯೆನಲ್ಲಿ ಇಡೀ ಭೂಮಿನಲ್ಲಿ ಇರ್ತಕ್ಕಂತಹ ಜಲಧಾತು ಅನ್ನುವಂಥದ್ದೇನಿದೆ ಅದರೊಳಗೆ ಏರಿಳಿತಗಳಾಗತ್ತೆ. ಸಮುದ್ರದಲ್ಲೂ ಸಮೇತ ಭರತ ಇಳಿತಗಳು ಅಂತ ಆಗತ್ತೆ ಹುಣ್ಣಿಮೆನಲ್ಲಿ. ಅದೇ ರೀತಿಯಾಗಿ ನಮ್ಮಲ್ಲಿ ಜಲ ಜಾಸ್ತಿ ಇರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಮೆದುಳಲ್ಲಿ. ನಾವು ಏನು ದ್ರವ ಪದಾರ್ಥ ತಗೊಳ್ತೇವೆ ಅದರ ಒಂದು 70 ಭಾಗ ಮೆದುಳಿಗೆ ಬೇಕಾಗ್ತದೆ. ಆದ್ದರಿಂದ ಮೆದುಳಿನಲ್ಲೂ ಸಮೇತ ಆಲೋಚನಾ ಶಕ್ತಿಗಳಲ್ಲಿ ಏರಿಳಿತ ಆಗುತ್ತೆ. ಭಾಳಷ್ಟು ಜನ ಅಮಾವಾಸ್ಯೆ ಹುಣ್ಣಿಮೆ ಬಂದ ತಕ್ಷಣ ಪ್ರೇತ ಬಾಧೆ, ನನಗೆ ಹಂಗಾಯಿತು ಹಿಂಗಾಯಿತು, ಅಮಾವಾಸ್ಯೆ ಹುಣ್ಣಿಮೆ ಬಂದಾಗಲೇ ಹೀಗೆ ಮಾಡುತ್ತೆ ಅಂತ ಹೇಳ್ತಾರಲ್ಲ, ಅದು ಮಾಡಲಿಕ್ಕೆ ನಿಜವಾದ ವೈಜ್ಞಾನಿಕ ಹಿನ್ನೆಲೆ ಇದು. ಯಾಕೆಂತಂದರೆ ಭೂಮಂಡಲದಲ್ಲಿ ವೈಬ್ರೇಷನ್ಗಳಲ್ಲಿ ವ್ಯತ್ಯಾಸ ಆಗುತ್ತೆ. ನಮಗೆ ಮಾತ್ರ ಅಲ್ಲ, ಇಡೀ ಧಾತುವಿನಲ್ಲೇ ಆಗುತ್ತೆ. ಆ ಧಾತುವಿನಲ್ಲಿ ಆಗುವಂಥದ್ದು ನಮಗೂ ವ್ಯತ್ಯಾಸ ಆಗುತ್ತೆ. ಆದರೆ ನೀವು ಹೇಳೋ ಪ್ರಕಾರ ಇದು ಮಾನಸಿಕವಾಗಿ ಇರ್ತಕ್ಕಂಥ ರೋಗ ಅಂತ ಅನಿಸುತ್ತೆ. ಈ ವ್ಯತ್ಯಾಸದಿಂದ ಅವನಿಗೆ ಯಾವುದೋ ಒಂದು ಸಿಟ್ಟನ್ನು ಹೆಂಡತಿ ಮೇಲೆ ಪ್ರಯೋಗವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾನೆ. ಯಾಕೆಂತಂದರೆ ಬೇರೆಯವರು ಇದನ್ನು ಕೇಳೋದಿಲ್ಲ. ಹೆಂಡತಿ ಆದಂಥವಳು ಮಾತ್ರ ಇದನ್ನು ಸಹಿಸ್ಕೊಳ್ತಾಳೆ, ಅವನು ಗಂಡ ಅನ್ನುವಂಥ ಪ್ರೀತಿನಲ್ಲಿ ಮತ್ತೆ ಮಾತಾಡಿಸ್ತಾಳೆ. ಬೇರೆಯವರಾದರೆ ಇದಕ್ಕೆ ಪಾಠ ಕಲಿಸ್ಬಿಡ್ತಾರೆ. ಹಾಗಾಗಿ ಇದನ್ನು ಎಲ್ಲಿ ಸಾಧ್ಯತೆಗಳಿದೆ ಅಲ್ಲಿ ಮಾತ್ರ ಇವನು ಪ್ರಯೋಗನ ಮಾಡಲಿಕ್ಕೆ ತನ್ನ ಮನಸ್ಸನ್ನು ಅದಕ್ಕೆ ತಯಾರು ಮಾಡ್ಕೊಳ್ತಾನೆ. ಆದ್ದರಿಂದ ಅವನಿಗೆ ಅದೊಂದು ಅಭ್ಯಾಸ ಆಗ್ತಾ ಹೋಗುತ್ತೆ. ಅಭ್ಯಾಸ ಆಗ್ತಾ ಹೋಗೋದು, ಕಡೆಗೆ ಸಾರಿ ಕೇಳೋದು, ಕಡೆಗೆ ಅವಳು ಒಪ್ಕೊಳ್ಳುವಂಥದ್ದು, ಇದು ಅಭ್ಯಾಸ ಆಗಿ ಅದೇ ಒಂದು ರೀತಿ ಅವನಿಗೆ ಗೊತ್ತಿಲ್ಲದಾಗೆ ಹತೋಟಿ ಮೀರಿ ನಡೀತದೆ. ಆದ್ದರಿಂದ ಇದಕ್ಕೆ ಸರಿಯಾದಂಥ ಚಿಕಿತ್ಸೆ ಅಂತಂದರೆ ಪ್ರೇತ ಚಿಕಿತ್ಸೆ ಅಲ್ಲ, ಇದಕ್ಕೆ ಮಾನಸಿಕ ರೋಗಿಗಳನ್ನು ನೋಡ್ತಕ್ಕಂಥ ವೈದ್ಯರನ್ನು ಕಂಡು ನೀವು ಚಿಕಿತ್ಸೆನ ಮಾಡಿಸ್ಬೇಕು. ಗುರುಜಿ, ಸಾಮಾನ್ಯವಾಗಿ ಪ್ರೇತಗಳ ಬಗ್ಗೆ ಬಂದಾಗ ದೇವಸ್ಥಾನ ಕರ್ಕೊಂಡು ಹೋಗೋದು, ಮಂತ್ರ ಹಾಕ್ಸೋದು ಇವೆಲ್ಲ ನಡೀತಾ ಇರುತ್ತೆ. ಆದರೆ ಒಂದು ಹಿರಿ ಮನೆಗಳಲ್ಲಿ ಹೋಮ, ಹವನ, ಪೂಜೆ ಇತ್ಯಾದಿಗಳು ಪ್ರತಿನಿತ್ಯ ನಡೆಯುವಂತಹದ್ದು, ಹಬ್ಬ ಹುಣ್ಣಿಮೆಗಳನ್ನು ಆಚರಣೆ ಮಾಡುವಂತಹದ್ದು, ಇವೆಲ್ಲವೂ ನಡೆದು ಕೂಡ ಅವು ಪ್ರೇತ ಬಾಧೆಗೆ ಹೇಗೆ ತುತ್ತಾಗುತ್ತೆ? ಕೆಲವೊಂದು ಸಂದರ್ಭದಲ್ಲಿ ಮನೆಯಲ್ಲಿ ನಡೀತಕ್ಕಂಥ ಹಿಂಸಾಚಾರಗಳು, ಒತ್ತಡಗಳು, ಈಗ ಒಬ್ಬಳು ಸೊಸೆ ಮೇಲೆ ಆ ಮನೆಯ ಒತ್ತಡ ಆಗಿರ್ಬೋದು, ಅಥವಾ ಒಬ್ಬಳು ಮಗಳ ಮೇಲೆ ಆಗಿರ್ಬೋದು, ಅಳಿಯನ ಮೇಲೆ ಆಗಿರ್ಬೋದು, ಅಥವಾ ಅವನಿಗೆ ಫೈನಾನ್ಷಿಯಲಿ ಬಹಳ ತೊಂದರೆಗಳು ಕಂಡಿರ್ಬೋದು. ಎಲ್ಲ ಚೀತು ಅನ್ನುವಂಥ ಸಂದರ್ಭದಲ್ಲಿ ತನ್ನನ್ನು ತಾನು ಯೋಚನೆ ಮಾಡಿ ಯೋಚನಾ ಶಕ್ತಿಯೇ ಮೀರಿ ತಾನು ರಿವೋಲ್ಟ್ ಆಗ್ತಕ್ಕಂಥ ಒಂದು ಪ್ರಸಂಗ, ಅದನ್ನು ಯಾವುದ್ರ ಮೇಲೆ ಲೇಪನ ಮಾಡ್ಕೊಳ್ತಾನೆ, ಯಾವುದೋ ಒಂದು ಪ್ರೇತ ನನ್ನ ಮೇಲೆ ಬಂದಿದೆ ಅನ್ನೋದನ್ನು ತಂದ್ಕೊಂಡು ತಾನು ಏನು ಮನಸ್ಸಿನಲ್ಲಿದೆಯೋ ಅದನ್ನು ವ್ಯಕ್ತಪಡಿಸ್ಕೊಳ್ತಾನೆ. ಇನ್ನೊಬ್ಬರನ್ನ ತನ್ನ ಕೆಳಗಡೆ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ, ಅಂದರೆ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಇಡೀ ಕುಟುಂಬ ತನ್ನ ಹಿಡಿತಕ್ಕೆ ಬಂತು ಅಂತ ಮಾಡ್ತಾನೆ. ಒಂದು ವೇಳೆ ಯಾವುದೋ ದೇವರು ಬಂತು ನನ್ನ ಮೈ ಮೇಲೆ ಅಂತ ಹೇಳಿದ್ದು ಎಲ್ಲ ಜನರು ಬಂದು ನಮಸ್ಕಾರ ಮಾಡಿದ್ರು, ದುಡ್ಡು ಹಾಕಿದ್ರು ಅಂತ ಶುರು ಮಾಡ್ದ ಅಂತಂದರೆ ಅದನ್ನೇ ವೃತ್ತಿಯನ್ನಾಗಿ ಸಹ ಕೆಲವರು ಮಾಡ್ಕೊಳ್ತಾರೆ. ಇದು ಎಲ್ಲವೂ ಸಹ ಪ್ರೇತ ಬರೋದಾಗಲಿ ಅಥವಾ ದೇವರ ಮೈ ಮೇಲೆ ಬರೋದಂದರೆ ಖಂಡಿತವಾಗಿ ಅಲ್ಲ. ಇದರಲ್ಲಿ ನಿಜವಾಗ್ಲೂ ನಾನು ಒಂದು ವಿಚಾರ ಜನ ತಿಳ್ಕೊಳ್ಬೇಕು. ಯಾವುದೇ ಬೆತ್ತದಿಂದ ಹೊಡೆದ ತಕ್ಷಣ ಅಥವಾ ಬಾರ್ಕೋಲ್ನಲ್ಲಿ ಬೀಸಿದ ತಕ್ಷಣ ಅಥವಾ ಕೆಂಡದ ಮೇಲೆ ಹಾಕಿದ ತಕ್ಷಣ ತಲೆ ಕೂದನೆಲ್ಲ ಹಿಡಿದು ಎಳೆದಾಡಿದ ತಕ್ಷಣ ಇದರಿಂದ ಪ್ರೇತ ಹೋಗೋದಿಲ್ಲ. ಇದು ನೀವು ಮಾಡ್ತಕ್ಕಂಥದ್ದು ಈ ದೇಹಕ್ಕೆ ತೊಂದರೆ ಕೊಡೋದು ಅವರೇ ಅನುಭವಿಸ್ಬೇಕಾಗತ್ತೆ. ಈ ಥರ ಹಿಂಸಾಚಾರವನ್ನು ವೇದಗಳು ಹೇಳೋದೇ ಇಲ್ಲ. ವೇದಗಳು ಮಾತ್ರ ಇದಾವಲ್ಲ, ಬಹಳ ಒಂದು ಉತ್ಕೃಷ್ಟ ರೀತಿಯಲ್ಲಿ ಪೂಜಾ ವಿಧಾನಗಳನ್ನು ಹೇಳುತ್ತೆ. ಜೊತೆಯಲ್ಲಿ ಮಾನಸಿಕ ರೋಗಿಗಳನ್ನು ನಿವಾರಣೆ ಮಾಡ್ತಕ್ಕಂಥ ಚಿಕಿತ್ಸಾ ತಂತ್ರವನ್ನು ಹೇಳುತ್ತೆ. ಹಾಗಾಗಿ ಇದು ಯಾವುದೋ ಒಂದು ಬೋಗಸ್ ವಿದ್ಯೆ ವೇದ ಅಲ್ಲ, ವೇದಕ್ಕೆ ಆದಂಥ ಸ್ಥಾನಮಾನ ಇದೆ. ಜನರು ಈ ರೀತಿ ಮರಳುತನಕ್ಕೆ ಹೋಗಬಾರ್ದು. ಓಕೆ, ಈಗ ಬೆಂಗಳೂರಿಂದ ಚೂಡಾಮಣಿ ಕರೆ ಮಾಡಿದ್ದಾರೆ. ಚೂಡಾಮಣಿ ಅವರೇ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ಹಲೋ ಹಲೋ, ಹೇಳಿಮ್ಮ.
ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿ. ಹಾ, ಅದು ಇವಾಗ 3 years ಮುಂಚೆ ನಾವು ಮೈಸೂರಲ್ಲಿದ್ವಿ. ಹಾಂ ಅವಾಗ ಆಲ್ ಆಫ್ ಎ ಸಡನ್ ನನ್ಗೊಂಥರ ಏನಂದ್ರೆ ತುಂಬಾ ಅಳೋದು, ಹಾಂ ಮತ್ತೆ ಎಲ್ಲಿ ಕುತ್ಕೊಂಡ್ರು ನಾ ಸತ್ತೋಗ್ಬೇಕು ಅನ್ಸೋದು, ಹ್ಞೂ ಮತ್ತೆ ತುಂಬಾ ಒಂಥರ ಮನಸ್ಸಿಗೆ ಹಿಂಸೆಗಳು ಶುರುವಾಯ್ತು. ಹ್ಞೂ ಯಾರೋ ಕರೆದಂಗಾಗೋದು, ಹ್ಞೂ ಆ ತರ ಎಲ್ಲ ಆಯ್ತು. ಮತ್ತೆ ನಾವು ಮೈಸೂರಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ವಿ. ಹ್ಞೂ ಮತ್ತೆ ತುಂಬಾ ಇದೇ ತರ ಪ್ರಾಬ್ಲಮ್ ಶುರುವಾಗ್ಬಿಟ್ಟು ರಾತ್ರಿ ಎಲ್ಲ ನಿದ್ದೆ ಬರ್ತಿರ್ಲಿಲ್ಲ. ಹ್ಞೂ ಇದೆಲ್ಲ ಆಗಿ ಕೊನೆಗೆ ನಾವು ಸೈಕಿಯಾಟ್ರಿಸ್ಟ್ ಹತ್ರ ಎಲ್ಲ ಕರ್ಕೊಂಡೋಗಿ ತೋರ್ಸಿದ್ರು. ಹ್ಞೂ ಅವ್ರೆಂತ ಮಾಡಿದ್ರು, ಡಿಪ್ರೆಷನ್ ಅಂತ ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಟ್ರು. ಹ್ಞೂ ಅದು ತಗೊಂಡ್ರು, ಏನು ಪ್ರಯೋಜನ ಆಗ್ಲಿಲ್ಲ. ಹ್ಞೂ ಪ್ರಯೋಜನನೇ ಆಗದೆ ಹೀಗೆ ಮತ್ತೆ ಯಾರೋ ಕರ್ದಾಗೋದು, ನಾನು ಅಡ್ಗೆ ಮಾಡ್ತಿದ್ರೆ ನಮ್ಮ ಯಜಮಾನ್ರ ವಾಯ್ಸಲ್ಲೇ ಕರೆಯೋದು, ಹ್ಞೂ ಮತ್ ನಮ್ ಸರ್ವೆಂಟ್ಸ್ನೆಲ್ಲ ಕರ್ದಂಗಾಗೋದು. ಇದೇ ತರ ಆಗ್ಬಿಟ್ಟು ಆಮೇಲೆ ಮಲ್ಕೊಂಡಿದ್ರೆ ಬಂದು ಹೀಗೆ ಕಟ್ಟಿದ ತರ ಆಗೋದು. ಕಂಡ್ಬಿಟ್ರೆ ಯಾರು ಇಲ್ಲ. ಹ್ಞೂ ಹ್ಞೂ ಮನಸ್ಸಿಗೆಲ್ಲ ತುಂಬಾ ಹಿಂಸೆ ಶುರು ಆಗ್ಬಿಟ್ಟು ಹ್ಞೂ ಕೊನೆಗೆ ಏನಾಯ್ತು ಅಂತಂದ್ರೆ, ನಿಮ್ಮ ದೇವಸ್ಥಾನ ಇದೆಯಲ್ಲ, ಹ್ಞೂ ಅಯ್ಯಪ್ಪನ ದೇವಸ್ಥಾನ, ಹ್ಞೂ ಹ್ಞೂ ಅಲ್ಲಿ ಬಂದಾಗ ನೀವು ಇದು ಪವಮಾನ ಹೋಮ ಮತ್ತೆ ಉಚ್ಚಾಟನ ಹೋಮ ಮಾಡೋಣ, ಈ ತರ ಪ್ರೇತ ಬಾಧೆ ಇರ್ಬೋದು ಅಂತ ಹೇಳ್ಬಿಟ್ಟು ಹ್ಞೂ ಅದನ್ನ ಲಾಸ್ಟ್ ಇಯರ್ ಅಂದ್ರೆ 2010 ಫೆಬ್ರವರಿನಲ್ಲಿ ಮಾಡಿಸಿದ್ದು. ಹ್ಞೂ ಅದು ಮಾಡಿಸಿದ ತಕ್ಷಣ ಅವತ್ತೇ ಸಾಯಂಕಾಲ, ಅದಕ್ ಮುಂಚೆ ನನ್ಗೆ ಏನಾದ್ರು ಒಂಥರ ಹಾಡೆಲ್ಲ ನೋಡಿ, ದೇವ್ರದ್ದು ಹಾಡೆಲ್ಲ ಕೇಳಿದ್ರೆ ಏನೋ ಮನ್ಸಲ್ಲಿ ಒಂಥರ ಏನೋ ನನ್ಗೆ ಕೆನಾಟ್ ಎಕ್ಸ್ಪ್ರೆಸ್ ಒಂಥರ ಏನೋ ಒಂಥರ ಹಿಂಸೆ ತರ ಆಗ್ತಿತ್ತು. ಅವತ್ತೇ ಸಾಯಂಕಾಲ ಬರುವಾಗ ಕಾರಲ್ಲಿ ಅದೇ ದೇವ್ರದ್ದೇ ಹಾಕಿದ್ರೆ ನನ್ಗೆ ಸಂತೋಷ ಆಗ್ತಿತ್ತು. ಅದೆಲ್ಲ ಏನು ಆಗ್ತಾನ ಭಯದ ತರ ಏನೂ ಆಗ್ಲಿಲ್ಲ. ಮತ್ತೆ ಮನೆಗ್ ಬಂದು ಗ್ರಾಜುಯಲಿ ಅದೆಲ್ಲ ಪ್ರಾಬ್ಲಮ್ ನಿಂತೋಯ್ತು ಕರೆಯಕ್ಕಾದಂಗೆ. ಆಮೇಲೆ ನಾನು ಅಳೋದು ಫಸ್ಟ್ ನಿಲ್ತು, ಇಲ್ಲಾಂದ್ರೆ ಯಾವಾಗ್ಲೂ 20 ಹಾಗಿದ್ರೆ ನನ್ನ ಪರಿಚಯ ಇದೆ ಅಂತ ಆಯ್ತು ನಿಮ್ಗೆ. 2 ವರ್ಷದಿಂದ ನನ್ನನ್ನು ಭೇಟಿ ಮಾಡಿದ್ರಾ? ಹೌದು ಹೌದು, 2010 ಅಲ್ಲಿ. ಆಮೇಲಿಂದ ಭೇಟಿ ಮಾಡ್ದಲ್ಲ ಡೈರೆಕ್ಟ್ ಆಗಿ ಫೋನಲ್ಲೇ ಮಾತಾಡ್ತಾ ಇದ್ದೀರಿ, ಬಹಳ ಸಂತೋಷ ಆಯ್ತು ನನಗೆ. ಅಂತೂ ಇವಾಗ ಹೇಗಿದ್ದೀರಿ? ಆ ತರದ್ದು ಕರಿಯೋದು ಕತ್ತಿಸ್ಕೋದು ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ಚೆನ್ನಾಗಿದ್ದೀನಿ. ನಂಗೆ ಇವಾಗ ಅಂತ ಅಳೋದು ಗಿಳೋದು ಏನಿಲ್ಲ, ಕರೆಯೋದು ಏನು ಇಲ್ಲ, ತುಂಬಾ ಚೆನ್ನಾಗಿದ್ದೀನಿ. ಇವಾಗ ನಿಮ್ದು ಇದು ಪೀಠಾರೋಹಣ ಜನವರಿ 13 ಅಂತ ನಾನಿದ್ದು ಹೋಲ್ಡಿಂಗ್ಸ್ ಅಲ್ಲೆಲ್ಲ ನೋಡ್ದೆ. ಅವಾಗ ನಾವು ಬರ್ತೀವಿ, ನಂತರ ನಿಮ್ಗೆ ಇನ್ನೂ ತುಂಬಾ ಜನಕ್ಕೆ ಉಪಕಾರ ಆಗ್ಲಿ ಅಂತ ಕೇಳ್ಕೊತೀನಿ. ಬಹಳ ಸಂತೋಷಮ್ಮ. ಆದರೆ ನನಗೆ ಈಗ ಬಹಳ ಸಂತೋಷ ಆಗತ್ತೆ ಈ ಜನ ಹೇಳಿದಾಗ. 2 ವರ್ಷದ ಹಿಂದೆ ಎಷ್ಟೋ ಜನ ನಂತರನೇ ಕಷ್ಟ ಪಡ್ತಿರೋರು, ಅವ್ರಿಗೂ ನಿಮ್ಮ ಇದರಿಂದ ಒಳ್ಳೇದಾಗ್ಬೋದಲ್ವಾ ಅಂತ ಅಂದ್ಬಿಟ್ಟು ಒಂದು ಆಸೆ. ಹೌದು 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 ಹೌದು. ತುಂಬಾ ಈಗ ನಾವು ಅದಕ್ಕೋಸ್ಕರನೇ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಯಾಕೆಂತಂದರೆ ಬಹಳಷ್ಟು ಜನ ಯಾವುದರೊಳಗೆ ಸಫರ್ ಆಗ್ತಿದ್ದಾರೋ ಅವ್ರಿಗೆ ನಿಜವಾದಂಥ ಒಂದು ಮಾರ್ಗ ಸಿಗಬೇಕಾಗಿದೆ. ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲೂ ನೋಡಬೇಕು, ಆಧ್ಯಾತ್ಮಿಕ ಹಿನ್ನೆಲೆಯಲ್ಲೂ ನೋಡಬೇಕು. 2 ವರ್ಷದ ಮೇಲೆ ನಾನು ಈ ಕಾರ್ಯಕ್ರಮದ ಮುಖಾಂತರ ರಿಸಲ್ಟನ್ನು ಕೇಳ್ತಾ ಇದ್ದೀನಿ. ಈಗ ಅದು ಅವ್ರು ಹೇಳೋದನ್ನೆಲ್ಲೋ ಸ್ವಲ್ಪ ನೆನಪಾಗುತ್ತೆ, ಅವ್ರ ಮುಖ ಪರಿಚಯ ಮರ್ತು ಹೋದಂಗೆ ಅನಿಸುತ್ತೆ. ಅಂದರೆ ಸುಮಾರು ದಿವಸಗಳಿಗೆ ಆಗಿ ಹೋಗಿದೆ ನೋಡಿ, ಅಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಯಾರೋ ಕರೆದಂಗೆ ಆಗುವಂಥದ್ದು, ಕತ್ತಿಸ್ದಂಗೆ ಆಗುವಂಥದ್ದು, ಡಿಪ್ರೆಷನಿಗೆ ಟ್ಯಾಬ್ಲೆಟ್ಸ್ಗಳನ್ನು ತಗೊಂಡಾಗಿರುವಂಥದ್ದು. ಆ ನಂತರ ಇವರು ಚಿಕಿತ್ಸೆಯನ್ನು ಮಾಡಿಕೊಂಡ್ರೂ ಕಡಿಮೆ ಆಗದಲ್ಲೇ ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಹೋಮ ಹವನಗಳನ್ನು ಮಾಡಿದ ಮೇಲೆ ಇವತ್ತು ಆರಾಮಾಗಿದ್ದೀವಿ ಅಂತ ಭಾಳ ಸಂತೋಷ ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲೋ ನನ್ನದು ಈ ಫ್ಲೆಕ್ಸ್ಗಳನ್ನು ನೋಡಿದ್ರಂತೆ ಎಲ್ಲೋ ಒಂದು ಕಡೆ. ಪೀಠಾರೋಹಣ ಕಾರ್ಯಕ್ರಮ ಇದೆ ಜನವರಿ 13ನೇ ತಾರೀಕು, ದಯವಿಟ್ಟು ಬನ್ನಿ. ಈ ಸಂದರ್ಭದಲ್ಲಿ ನಿಮ್ಮನ್ನು ಸಹ ಕರಿತಾ ಇದ್ದೀನಿ. ಆಮೇಲೆ ಸಾಧ್ಯವಾದಷ್ಟು ಮಟ್ಟಿಗೆ ಸಂತೋಷ ಸೂತ್ರದಿಂದ ಈ ಜನರಿಗೆ ಒಂದು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಮತ್ತು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಉಪಕಾರವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡೋಣ ಅಂತ ಅಂತೀನಿ. ಖಂಡಿತ. ವೀಕ್ಷಕರೇ, ಇನ್ನಷ್ಟು ಕಾಲರ್ಸ್ ಇದ್ದಾರೆ, ಅದರ ಜೊತೆಗೆ ಪ್ರೇತ ಬಾಧೆಯ ಬಗ್ಗೆ ಮಾಹಿತಿನೂ ಇದೆ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.